ಅಂಬಿಕಾ ಅವ್ರೆ, ನೀವು ಇಲ್ಲಿ ನಿಂತಿದ್ದೀರಾ? ನಾನು ನಿಮ್ಮನ್ನ ಇಡೀ ರೂಮಲ್ಲೆಲ್ಲ ಹುಡುಕ್ತೆ. ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ. ನನಗೆ ತುಂಬ ಭಯ ಆಗ್ತಿದೆ ಅಂಬಿಕಾ ಅವ್ರೆ. ನೀವು ತುಂಬ ವಿಚಿತ್ರವಾಗಿ ಆಡ್ತಿದ್ದೀರಾ ಅಂತ ನಂಗೆ ಅನಿಸ್ತಿದೆ. ಅದು ಮೊನ್ನೆ ರಾತ್ರಿ ರೂಮಲ್ಲಿ ನಿಮ್ಮನ್ನ ಭಯಂಕರವಾಗಿ ಹೆದರಿಸಿದ್ರಿ. ಇವತ್ತು ಮೆಟ್ಲ ಮೇಲೆ ನಾನು ಕೆಳಗೆ ಬಿದ್ದು ಸತ್ತೇ ಹೋಗ್ತೀನಿ ಏನೋ ಅಂತ ಅನಿಸ್ಬಿಟ್ಟಿತ್ತು. ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಹೃದಯ ಒಂದು ಕ್ಷಣ ನಿಂತೇ ಹೋಗ್ಬಿಟ್ಟಿತ್ತು ಗೊತ್ತಾ. ನಿಮ್ಮ ಕಣ್ಗಳು ಬೆಂಕಿ ಥರ ಹೊಳಿತಿತ್ತು ಅಂಬಿಕಾ ಅವರೇ. ಆದರೆ ಇದೆಲ್ಲ ನನ್ನ ಭ್ರಮೆನೋ ಅಥವಾ ನೀವು ನಿಜವಾಗ್ಲೂ ನನ್ನ ತಳ್ಳಿ ಸಾಯಿಸಕ್ಕೆ ಬಂದಿದ್ರಾ? ನನಗೆ ಗೊತ್ತಾಗ್ತಿಲ್ಲ. ಅದು ದುರ್ಗಾ, ಅದು ನಿನ್ನ ಭ್ರಮೆ ಅಲ್ಲ, ಸತ್ಯ. ಅದು ನಾನೇ. ನೀವ್ಯಾಕೆ ಹಾಗೆ ಮಾಡ್ತಿದ್ದೀರಾ? ನಿಜ ಹೇಳಬೇಕು ಅಂದರೆ ದುರ್ಗಾ, ನನಗೇನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಮೇಲಿನ ಕಂಟ್ರೋಲ್ನ ನಾನು ಕಳ್ಕೊತಿದ್ದೀನಿ ಅಂತ ಅನ್ನಿಸ್ತಿದೆ. ಅಂದರೆ ದುರ್ಗಾ, ಅದು ನನಗೇನೋ ಆಗ್ತಿದೆ. ನಾನು ಎಲ್ಲನೂ ಮರಿತಾ ಇದ್ದೀನಿ. ಒಂದು ಕ್ಷಣ ನಾನು ನಾರ್ಮಲ್ ಆಗಿರ್ತೀನಿ, ನಿನ್ನ ಜೊತೆ ನಗ್ನಗ್ತಾ ಇರ್ತೀನಿ, ನಿನ್ನ ಮತ್ತೆ ಶರತ್ ನೋಡಿ ಖುಷಿ ಪಡ್ತಿರ್ತೀನಿ. ಅದೇ ನೆಕ್ಸ್ಟ್ ಸೆಕೆಂಡ್ ಯಾರೋ ನನ್ನ ಒಳಗಿಂದ ಕೂಗ್ತಿರೋ ಹಾಗೆ ಅನ್ಸತ್ತೆ. ಮೈಯೆಲ್ಲ ಉರಿಯತ್ತೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಟೈಮ್ನಲ್ಲಿ ನಾನು ಏನಾಗ್ತಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ನನಗೊಂದು ಗೊತ್ತಾಗಲ್ಲ ದುರ್ಗಾ. ಅದೇ ಸ್ವಲ್ಪ ಹೊತ್ತು ಆದಮೇಲೆ ನಾನು ಸರಿ ಹೋಗ್ತೀನಿ. ಆದರೆ ನಾನು ಅಲ್ಲಿಗೆ ಹೇಗೆ ಬಂದೆ, ಅಲ್ಲಿ ಏನು ಮಾಡ್ತಿದ್ದೆ, ಅದು ಯಾವುದು ನನಗೆ ನೆನಪೇ ಇರಲ್ಲ ದುರ್ಗಾ. ಆದರೆ ಆದರೆ ಅದು ಹೇಗೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ದುರ್ಗಾ. ದುರ್ಗಾ, ನನಗೆ ತುಂಬ ಭಯ ಆಗ್ತಿದೆ. ಯಾರೋ ನನ್ನ ಸೂತ್ರದ ಗೊಂಬೆ ಥರ ಆಡಿಸ್ತಿದ್ದಾರೆ ಅಂತ ಅನಿಸ್ತಿದೆ. ನನ್ನ ಕೈಯಿಂದಲೇ ನಿಮಗೆಲ್ಲ ಏನಾದರೂ ಅಪಾಯ ಆಗ್ಬಹುದೇನೋ ಅಂತ ನನಗೆ ಭಯ ಶುರು ಆಗಿದೆ. ನಾನು ನಿನಗೆ, ಈ ಮನೆಯವ್ರಿಗೆ ಶತ್ರು ಆಗ್ತಿದ್ದೀನ? ಇಲ್ಲ ಇಲ್ಲ, ಹಾಗಾಗಬಾರ್ದು ದುರ್ಗಾ. ನನಗೆ ಸಹಾಯ ಮಾಡು ದುರ್ಗಾ, ಪ್ಲೀಸ್.